ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀಭಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಮುಂಡಕ ಉಪನಿಷತ್ 6ನೇ ಉಪನ್ಯಾಸಕ್ಕೆ ಆತ್ಮೀಯ ಸ್ವಾಗತ. ಮುಂಡಕ ಉಪನಿಷತ್ನಲ್ಲಿ 65 ಮಂತ್ರಗಳು, ಅದನ್ನು 3 ಅಧ್ಯಾಯಗಳಲ್ಲಿ ವಿಂಗಡಿಸಿದ್ದಾರೆ. ಪ್ರತಿ ಅಧ್ಯಾಯದಲ್ಲೂ 2 ವಿಭಾಗಗಳಿದೆ. ಈಗ ನಾವು ಪ್ರಥಮ ಅಧ್ಯಾಯದ 2 ಮುಂಡಕಗಳನ್ನು, ಅಂದರೆ 2 ವಿಭಾಗಗಳನ್ನು, ಅಂದರೆ ಪ್ರಥಮ ಮುಂಡಕದ 2 ಖಂಡಗಳನ್ನು ಮುಗಿಸಿದ್ದೀವಿ. ಈಗ ನಾವು ದ್ವಿತೀಯ ಮುಂಡಕದ ಪ್ರಥಮ ಖಂಡಕ್ಕೆ ಬಂದಿದ್ದೀವಿ. ಇಲ್ಲಿ ಉಪನಿಷತ್ಕಾರರು ನಾವು ಹಿಂದೆ ಗಮನಿಸ್ತಿದ್ದೆ, ಅವರು ಕರ್ಮಕಾಂಡದ ಬಗ್ಗೆ ಹೇಳಿ ಅದರಲ್ಲಿರ್ತಕ್ಕಂಥ ಇತಿಮಿತಿಗಳನ್ನು ಹೇಳಿರ್ತಾರೆ. ಹೇಳಿ ಮತ್ತು ಗುರುಮುಖೇನ ನಾವು ಅದನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ಸೂಚನೆ ಕೊಡ್ತಾರೆ. ಆ ಗುರುವಿನ ಲಕ್ಷಣ ಏನು, ಎಂಥ ಗುರು, ಅದನ್ನು ಸಹ ಹೇಳ್ತಾರೆ. ಈಗ ಅದರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ದ್ವಿತೀಯ ಮುಂಡಕದ ಪ್ರಥಮ ಖಂಡವನ್ನು ನಾವು ಗಮನಿಸೋಣ. ಮುಂಡಕೋಪನಿಷತ್ನ 6ನೆಯ ಉಪನ್ಯಾಸ. ದ್ವಿತೀಯ ಮುಂಡಕೆ ಪ್ರಥಮ ಖಂಡ. ಇದು ಮೊದಲನೇ ವಿಭಾಗ, 2ನೇ ಅಧ್ಯಾಯ. ಇಲ್ಲಿ ವಿಶೇಷವಾಗಿ ಈ ನಾವು ಈ ಪರಮಸತ್ಯ ಅಂತಕ್ಕಂಥದ್ದು ಏನು, ಅದರ ಬಗ್ಗೆ ಮುಂದುವರೆದು ಹೇಳ್ತಾರೆ. ತದೇತತ್ ಸತ್ಯಂ ಯಥಾ ಸುದೀಪ್ತಾತ್ ಪಾವಕಾತ್ ಸ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ ತದಾಕ್ಷರಾದ್ವಿವಿಧಾಃ ಸೌಮ್ಯಭಾವಾಃ ಪ್ರಜಾಯಂತೆ ತತ್ರ ಚೈವಾಪಿ ಯಂತಿ. ಇಲ್ಲಿ ಗುರುಗಳು ಹೇಳ್ತಾರೆ, ತದೇತತ್ ಸತ್ಯಂ, ನೋಡಪ್ಪ ಏನು ಇದು ಸತ್ಯ, ಅದನ್ನು ನಾವು ಹೇಳ್ತೀವಿ. ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ. ಇಲ್ಲಿ ಒಂದು ಉಪಮಾನವನ್ನು ಕೊಡ್ತಾರೆ.
ಈ ಆ ಒಂದು ಸತ್ಯ ಹೇಗೆ ಅಂತ ಸೂಚಿಸೋದಕ್ಕೆ ಒಂದು ಅಗ್ನಿಯ ಆ ಅಗ್ನಿಯ ಜ್ವಾಲೆ ಅದರ ಒಂದು ಉಪಮಾನವನ್ನು ಕೊಡ್ತಾರೆ. ಅಗ್ನಿ ಜ್ವಾಲೆ ಉರಿತಾ ಇರಬೇಕಾದ್ರೆ ಅಲ್ಲಿ ಅನೇಕ ಚಿಕ್ಕ ಚಿಕ್ಕ ಜ್ವಾಲೆಗಳು ಕಾಣಿಸ್ತಾ ಇರುತ್ತೆ, ಸ್ಪಾರ್ಕ್ಸ್ ಅಥವಾ ಕಿಡಿಗಳು ಸುತ್ತಲೂ ಕಾಣಿಸ್ತಾ ಇರುತ್ತೆ. ಅಂದರೆ ಅದೆಲ್ಲ ಬಂದಿದ್ದು ಒಂದು ಮೂಲತಃ ಒಂದು ಅಗ್ನಿಯಿಂದಾನೇ. ಆ ಮೂಲ ಅಗ್ನಿಯ ಸ್ವರೂಪವೇ ಈ ಮಿಕ್ಕೆಲ್ಲ ಆ ಕಿಡಿಗಳು ಅಥವಾ ಸ್ಪಾರ್ಕ್ ಅದರಲ್ಲೂ ಅದೇ ಇರುತ್ತೆ. ಅಂತೆಯೇ ತದ ಅಕ್ಷರಾದ್ ವಿವಿಧಾಃ ಸೌಮ್ಯಭಾವಾಃ. ಸೌಮ್ಯಭಾವ ಅಂತ ಹೇಳಿದ್ರೆ, ಓ ಅಪ್ಪ ಒಳ್ಳೆಯ ಸ್ನೇಹಿತನೇ, ಅಂದರೆ ನಮ್ಮನ್ನೆಲ್ಲ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಜಾಯಂತೆ ತತ್ರ ಚ ಏವ ಅಪಿ ಯಾಂತಿ. ಇದು ಆ ಒಂದು ಮೂಲ ಅಗ್ನಿಯಿಂದಾನೇ ಬರುತ್ತೆ. ಆ ಮೂಲ ಅಗ್ನಿ ಅದರ ಸ್ವರೂಪ ಅಥವಾ ಲಕ್ಷಣ ಏನಿರುತ್ತೋ ಇದು ಅದನ್ನೇ ಹೊಂದಿರುತ್ತೆ. ಇದು ಅದಕ್ಕಿಂತ ವಿಭಿನ್ನವಲ್ಲ. ಎಷ್ಟೊಂದು ಸಹಸ್ರಾರು ಆ ಥರದ ಕಿಡಿಜ್ವಾಲೆಗಳು ಕಂಡ್ರೂ ಅದು ಮೂಲ ಜ್ವಾಲೆಯಿಂದಾನೇ ಬಂದಿರತಕ್ಕಂಥದ್ದು. ಅದೇ ಸ್ವರೂಪ ಲಕ್ಷಣಗಳನ್ನು ಉಳ್ಳಂಥದ್ದು. ಒಂದು ಚಿಕ್ಕದು ಒಂದು ದೊಡ್ಡದಷ್ಟೇ, ಬೇರೆ ಏನು ಹೆಚ್ಚಿನ ವ್ಯತ್ಯಾಸ ಇಲ್ಲ ಅನ್ನುವ ಮೂಲಕ ಅವರಲ್ಲಿ ನಮ್ಮ ಈ ಒಂದು ಇದು ಈ ಆತ್ಮ ಮತ್ತು ಪರಮಾತ್ಮ ಇದೆರಡೂ ಬೇರೆ ಅಲ್ಲ. ಈ ಸೆಲ್ಫ್ ಅಂತಕ್ಕಂಥದ್ದು ಅನೇಕ ಇದ್ರೂ ಇದರ ಮೂಲ, ನಾವೇನಾದರೂ ಬ್ರಹ್ಮ ಅಂತಲೇ ಏನಾದರೂ ಅನ್ನಿ, ಆ ಮೂಲ ಒಂದೇ ಆಗಿರುತ್ತೆ. ಅದರಿಂದನೇ ಎಲ್ಲ ಬರುತ್ತೆ, ಅದರಲ್ಲೇ ಎಲ್ಲವೂ ಕೊನೆಯಲ್ಲಿ ವಿಲೀನವಾಗುತ್ತೆ ಅಂತಕ್ಕಂಥದ್ದನ್ನಿಲ್ಲಿ ಸೂಚಿಸ್ತಾರೆ. ಸೂಚಿಸಿ ಮತ್ತು ಮುಂದುವರೆದು ಇದು ಆ ಬ್ರಹ್ಮ ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ಸೂಚಕ. ಇಟ್ ಇಸ್ ಜಸ್ಟ್ ಎನ್ ಇಂಡಿಕೇಟರ್. ಯಾಕೆಂತ ಹೇಳಿದ್ರೆ ಈ ನಿಜವಾದ ಒಂದು ಆ ಪರಮ ಸತ್ಯವನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪದಗಳನ್ನು ಮೀರಿರ್ತಕ್ಕಂಥದ್ದು, ಇಂದ್ರಿಯಗಳನ್ನು ಮೀರಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ತಿಳಿಸಲಿಕ್ಕೆ ಈ ರೀತಿಯಾದಂಥ ಒಂದು ಉಪಮಾನಗಳನ್ನು ಬಳಸ್ತಕ್ಕಂಥದ್ದು ಅನಿವಾರ್ಯ. ಇದನ್ನು ಈಗಾಗಲೇ ಹಿಂದೇನೂ ನೋಡಿದ್ದೀವಿ ನಾವು, ಹೇಗೆ ಒಂದು ಜೇಡ, ಆ ಜೇಡರ ಬಲೆ, ಅದು ಹೇಗೆ ಅದು ಜೇಡದಿಂದನೇ ಬರುತ್ತೆ ಮತ್ತು ಜೇಡ ಅದನ್ನು ತನ್ನೊಳಗೆ ಅದನ್ನು ತಗೊಂಡ್ಬಿಡುತ್ತೆ. ಅದೇ ರೀತಿ ಇದು ಒಂದು ಉಪಮಾನ. ಮುಂದುವರೆದು ಈ ಬ್ರಹ್ಮನ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ದಿವ್ಯೋ ಹ್ಯಮೂರ್ಧ ಪುರುಷ ಸ ಬಾಹ್ಯಾಭ್ಯಂತರೋ ಹ್ಯಜಃ ಅಪ್ರಾಣಃ ಹ್ಯಮನಃ ಶುಭ್ರೋ ಹ್ಯಕ್ಷರಾತ್ ಪರತಃ ಪರಃ. ಇದು ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ, ಈ ಒಂದು ಬ್ರಹ್ಮ ಮೊದಲನೇದು ಇದು ಅಮೂರ್ತಃ. ಇದಕ್ಕೆ ಯಾವುದೇ ಒಂದು ಆಕಾರ,
ಫಾರ್ಮ್ ಅಂತಿಲ್ಲ. ಅದು ಒಳಗೂ ಇರುತ್ತೆ, ಹೊರಗೂ ಇರುತ್ತೆ. ಬಾಹ್ಯಾಭ್ಯಂತರೋ ಅಜಹ. ಅಜಹ ಅಂತ ಹೇಳಿದ್ರೆ ಅದು ಇದ್ದಿದ್ದೇನೆ, ಅದು ಹೊಸದಾಗಿ ಹುಟ್ಟುವಂಥದಕ್ಕೇನಿಲ್ಲ. ಈ ದೇಹ ಇತ್ಯಾದಿಗಳಿಗೆ ಹುಟ್ಟು ಸಾವು ಅನ್ನೋದಿರುತ್ತೆ ಹೊರತು ಈ ಮೂಲ ಬ್ರಹ್ಮನಿಗೆ ಹುಟ್ಟು ಸಾವು ಎರಡೂ ಇಲ್ಲ. ಮತ್ತು ಅದು ಈ ನಮ್ಮ ಒಂದು ಪ್ರಾಣ ಅಥವಾ ಮನಸ್ಸು ಇವು ಯಾವುವು ಅದಕ್ಕಿಲ್ಲ. ನಮಗಾದರೆ ಒಂದೇನೋ ಪ್ರಾಣ ಅಂತಿರುತ್ತೆ. ಪ್ರಾಣ ಅನ್ನೋದು ಹೋದಾಗ ಈ ದೇಹ ಇರುವುದಿಲ್ಲ. ಆದರೆ ಇದು ಅಪ್ರಾಣ ಅಮನಾಹ, ಇದಕ್ಕೆ ಆ ರೀತಿಯಾದಂತಹ ಒಂದು ಪ್ರಾಣ ಅಥವಾ ಮನಸ್ಸು ಅಂತಕ್ಕಂಥದ್ದು ಇಲ್ಲ. ಮತ್ತು ಇದು ಶುಭ್ರ, ಇದು ಯಾವಾಗಲೂ ಶುಭ್ರವಾಗಿರ್ತಕ್ಕಂಥದ್ದು, ಅನ್ಟೇಂಟೆಡ್. ಅದು ಭಾಳ ಮುಖ್ಯ. ಮಿಕ್ಕಿದ್ದು ನಾವು ಯಾಕೆಂತೇಳಿದ್ರೆ ನಾವು ಯಾವುದೇ ಒಂದು ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿರೋದಾದರೆ, ಅಂದರೆ ಇಫ್ ದೇರ್ ಇಸ್ ಎನಿ ಮ್ಯಾಟರ್, ಅಲ್ಲಿ ಅಶುಭ್ರತೆ ಬರುವ ಸಾಧ್ಯತೆ ಉಂಟು. ಆದರೆ ಇದು ಅದು ಯಾವುದರಿಂದಾನು ಮಾಡಲ್ಪಟ್ಟಿರ್ತಕ್ಕಂಥದ್ದಲ್ಲ. ಆದರೆ ಅದೆಲ್ಲದಕ್ಕೂ ಮೂಲ. ಹಾಗಾಗಿ ಇದು ಶುಭ್ರ. ಅಕ್ಷರಾತ್ ಅಂತೇಳಿದ್ರೆ ಯಾವುದು ಸದಾ ಇದ್ದೇ ಇರುತ್ತೋ, ನಾಶವಿಲ್ಲದ್ದೋ, ಪರತಃ ಪರಃ, ಅದನ್ನು ಮೀರಿರ್ತಕ್ಕಂಥದ್ದು ಈ ಒಂದು ಬ್ರಹ್ಮ. ಅಂದರೆ ಯಾವುದರಿಂದ ನಮಗೆ ಈ ಪ್ರಕೃತಿ ಆ ಪುರುಷನೊಂದಿಗೆ ಬೆರೆತು ಇದೆಲ್ಲ ಉಂಟಾಗಿದೆಯೋ, ಸಮಸ್ತ ಸೃಷ್ಟಿ, ಅದಕ್ಕೆ ಕಾರಣೀಭೂತವಾದಂತಹ ತತ್ವವನ್ನು ಮೀರಿರ್ತಕ್ಕಂಥದ್ದು ಈ ಬ್ರಹ್ಮ. ಅದನ್ನಲ್ಲಿ ಸೂಚಿಸ್ತಾ ಇದೆ. ಅಂದರೆ ಈ ಬ್ರಹ್ಮ ಯಾವಾಗಲೂ ಶುಭ್ರ, ಇದು ಯಾವುದರಲ್ಲೂ ಯಾವುದೇ ಕಾರಣಕ್ಕೂ ಅಶುಭ್ರತೆಗೆ ಒಳಗಾಗದ, ಪ್ರಾಣ ಆಗಲಿ ಮನಸ್ಸಾಗಲಿ ಈ ಥರದ್ದು ಯಾವುದೂ ಇಲ್ಲದ ಒಂದು ಉತ್ತಮವಾದಂತಹ ಪರಮ ಸತ್ಯ. ಇದನ್ನು ಬಲ್ಲವರಾಗಿದ್ದವರು, ಇದರಲ್ಲೇ ಇದ್ದವರು, ನಮಗೆಲ್ಲರಿಗೂ ತಿಳಿದಿರೋ ಹಾಗೆಯೇ ಭಗವಾನ್ ರಮಣರು. ಅಂದರೆ ಈ ಒಂದು ಮಟ್ಟದಲ್ಲಿ ಇರುವವರ ಲಕ್ಷಣಗಳು ಅದ್ಭುತವಾಗಿರುತ್ತೆ. ಅವರು ಎಲ್ಲರಲ್ಲೂ ಇದನ್ನೇ ಕಾಣ್ತಾರೆ. ಇದಕ್ಕೆ ಮಿಗಿಲಾಗಿ ಅವ್ರಿಗೆ ಇನ್ನೇನು ಕಾಣಿಸೋದಿಲ್ಲ. ಅಂಥವರ ಲಕ್ಷಣ ಹೇಗಿರುತ್ತೆ ಅನ್ನೋದಕ್ಕಿಲ್ಲೊಂದು ಉದಾಹರಣೆ. ಇದು ನಟರಾಜ ಅಯ್ಯರ್, ಭಗವಾನ್ ರಮಣರ ಪರಮ ಭಕ್ತರು. ಅವರು ಒಂದು ಕಡೆ ಈ ಬಗ್ಗೆ ಬರೀತಾರೆ. ಭಗವಾನ್ ರಮಣರು ಆಗಿನ ಕಾಲದಲ್ಲಿ ಈ ವ್ಯಾಟ್ಸಾಪ್, ಇಮೇಲ್ ಇಂಥವೇನೂ ಇರಲಿಲ್ಲ. ಸಾಕಷ್ಟು ಪತ್ರಗಳು ಅವ್ರಿಗೆ ಬರೋದು. ಅವ್ರದ್ದೇನಪ್ಪ ಅಂತ ಹೇಳಿದ್ರೆ, ಬಂದ ಪತ್ರಗಳಿಗೆ ಆವತ್ತೇ ಉತ್ತರ ಹೋಗಬೇಕು. ಅದು ಭಾಳ ಅವರು ಆ ಒಂದು ಶಿಸ್ತನ್ನು ಪಾಲಿಸ್ತಾಯಿದ್ರು. ಮತ್ತು ಯಾರಾದರೂ
ಬರೆಯೋರು, ನಾವು ಇಂಥ ದಿವಸ ಬರ್ತೀವಿ ಅಂತ. ಅದನ್ನೆಲ್ಲ ನೆನಪಿಟ್ಕೊಳ್ಳೋರಂತೆ. ನೆನಪಿಟ್ಕೊಂಡು ಅಲ್ಲಿದ್ದಂತಹ ಆಪ್ತೇಷ್ಟರನ್ನು ಕೇಳೋರಂತೆ, ಇದು ಇಂಥವ್ರು ಬರ್ತೀನಿ ಎಂದಿದ್ದರು, ಅವ್ರನ್ನ ಸ್ವಲ್ಪ ಗಮನಿಸಿ ಅಂಥೇಳಿ ಅವರು ಬಂದ ಮೇಲೆ ಅವ್ರನ್ನ ವಿಚಾರಿಸೋದು, ಈ ಪದ್ಧತಿಯನ್ನು ಇಟ್ಕೊಂಡಿದ್ದಂಥವ್ರು. ಒಮ್ಮೆ ಒಬ್ಬ ಭಕ್ತ ಸಿಲೋನ್, ಈಗ ಶ್ರೀಲಂಕಾ ಅಂತೀವಲ್ಲ ಅದು ಸಿಲೋನ್, ಅಲ್ಲಿಂದ ಒಂದು ಪತ್ರವನ್ನು ಬರೆದಿದ್ದ. ಇಂಥ ದಿವಸ ಕೊಲಂಬೋಯಿಂದ ಪ್ರಾರಂಭ ಮಾಡ್ತಿದ್ದೀನಿ, ನಿಮ್ಮ ಆಶ್ರಮಕ್ಕೆ ಇಂಥ ದಿವಸ ಬರ್ತಿದ್ದೀನಿ ಅಂತ. ಆದರೆ ಆತ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದನ್ನು ಬರೆದಿರಲಿಲ್ಲ, ತಿರುವಣ್ಣಾಮಲೆಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆಗ ಭಗವಾನ್ ರಮಣರು ನಟರಾಜಯ್ಯರವರನ್ನು ಕರೆದು, ನೋಡಪ್ಪ, ಈತ ಸಮಯ ಮರೆತು ಬಿಟ್ಟಿದ್ದಾನೆ, ಹಾಗಾಗಿ ನೀನು ಇದು ಸಮಯ ಪತ್ತೆ ಹಚ್ಚಬೇಕು. ಇದಕ್ಕೆ ನೀನು ಈ ಒಂದು ಆ ದೋಣಿ, ಆ ಸ್ಟೀಮರ್, ಅದು ಸಿಲೋನ್ನಿಂದ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಈ ಸಮಯ ಲಭ್ಯ ಇದೆಯಾ ನೋಡು. ಅದು ಧನುಷ್ಕೋಟಿಗೆ ಆವಾಗ ಬರುತ್ತೆ. ಮತ್ತು ಅಲ್ಲಿಂದ ಟ್ರೈನ್ನಲ್ಲಿ ತಿರುವಣ್ಣಾಮಲೆಗೆ ಬರೋದಿರುತ್ತೆ. ಆ ಟ್ರೈನ್ನ ಸಮಯ ಇದಿಷ್ಟನ್ನು ಗುರ್ತು ಮಾಡ್ಕೊ, ಆವಾಗ ನಮಗೆ ಆತ ಎಷ್ಟೊತ್ತಿಗೆ ಬರ್ತಾನೆ ಅಂತ ಗೊತ್ತಾಗತ್ತೆ. ನೋಡಿ, ಇದು ಈ ಒಂದು ಅತ್ಯುತ್ತಮ ಮಟ್ಟದಲ್ಲಿರ್ತಕ್ಕಂತಹ ಆ ಬ್ರಾಹ್ಮಿ ಸ್ಥಿತಿಯಲ್ಲೇ ಇರತಕ್ಕಂತಹ ಗುರುಗಳ ಲಕ್ಷಣ. ಅವರು ಯಾರೋ ಸಿಲೋನ್ನಿಂದ ಬರೆದಿದ್ದವರು, ಅವರಲ್ಲಿ ಅನೇಕ ಭಕ್ತರು ಬರೋರು. ಅವರಿಂದು ಆ ಭಕ್ತನ ಬಗ್ಗೆ ಆ ಕಾಳಜಿ ವಹಿಸದೇ ಇದ್ದಿದ್ರೂ ಆ ಭಕ್ತನಿಗೇನು ಅದರಿಂದ ತೊಂದರೆ ಏನಾಗ್ತಿರಲಿಲ್ಲ. ಆದರೆ ಇವರ ಕಾಳಜಿ ಪ್ರತಿಯೊಬ್ಬರಲ್ಲೂ ಆ ಪರಮಾತ್ಮನನ್ನೇ ಕಾಣತಕ್ಕಂಥದ್ದು. ಈಗ ನಟರಾಜಯ್ಯರವ್ರಿಗೆ ಇಷ್ಟೆಲ್ಲ ಹೇಳಿ ಅವರಿದೆಲ್ಲ ಕಂಡುಕೊಳ್ಳೋ ತನಕ ಇವರು ಅವ್ರನ್ನ ಕೇಳ್ತಾನೆ ಇದ್ರಂತೆ. ಇದನ್ನೆಲ್ಲ ಕಂಡುಕೊಂಡು ಅವರು ಹೇಳಿದ ನಂತರ ಅವರು ನಟರಾಜಯ್ಯರಿಗೆ ಮುಂದಿನ ಕೆಲಸಗಳನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ. ಅಂತೇಳಿದ್ರೆ, ಒಬ್ಬ ಈ ಅತ್ಯುನ್ನತ ಮಟ್ಟವನ್ನು ತಲುಪಿದಂತಹ ಪುರುಷನ ಲಕ್ಷಣ. ಇವರು ಮನುಷ್ಯ ಶರೀರದಲ್ಲಿದ್ದರೂ ಮೂಲತಃ ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಾರೆ. ಅವರ ಲಕ್ಷಣ ಆಗಿರುತ್ತೆ. ಹಾಗಾಗಿ ಇವರೂ ಆ ಬ್ರಹ್ಮನಂತೆಯೇ ಅಕ್ಷರ ಇಂಡೆಸ್ಟ್ರಕ್ಟಬಲ್. ಇವ್ರಿಗೂ ಅಪ್ರಾಣ ಅಮನಾಹ. ಇವ್ರಿಗೂ ಏನೇನು ಇವರಿಗೆ ಪ್ರಾಣ ಇತ್ತು ಪ್ರಾಣ ಹೋಯಿತು ಅಂತೇನಿಲ್ಲ, ಅದು ಕೇವಲ ಶರೀರಕ್ಕೆ ಅನ್ವಯಿಸ್ತಕ್ಕಂಥದ್ದು. ಅಮನಾಹ, ಮನಸ್ಸು ಅಂತಕ್ಕಂಥದ್ದು ಇವರು ಕೇವಲ ವ್ಯಾವಹಾರಿಕವಾಗಿ ಬಳಸ್ತಾರೆ ಹೊರತು ಇವರಿಗೆ ಅಸಲಿಗೆ ಇವರುವೇ ಅಮನಸ್ಕರೇ. ಇದಕ್ಕೂ ಒಂದು ನಿದರ್ಶನ ಉಂಟು. ಭಗವಾನ್ ರಮಣರಿಗೆ ಕ್ಯಾನ್ಸರ್ ಬಂದಿರುತ್ತೆ. ಅವರ ಕೈಯಲ್ಲಿ ಆ ಸಾರ್ಕೋಮ ವ್ಯಾಧಿ ಕಾಣಿಸ್ಕೊಳ್ಳುತ್ತೆ. ಅದು ಎಷ್ಟೇ ಪ್ರಯತ್ನಪಟ್ಟರು ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗಲ್ಲ. ಒಂದು 5 ಬಾರಿ ಶಸ್ತ್ರಚಿಕಿತ್ಸೆ ಆಗುತ್ತೆ, ವಿವಿಧ ರೀತಿಯ ಔಷಧೋಪಚಾರಗಳಾಗುತ್ತೆ. ಆಗ ಭಕ್ತರೊಬ್ಬರು ಬಂದು ಕೇಳ್ತಾರೆ, ಭಗವಾನ್ ರಮಣರೇ, ನೀವು ಒಂದು ಸಂಕಲ್ಪ ಮಾಡಿ, ನೀವೇನು ಒಳ್ಳೆ ಬ್ರಾಹ್ಮಿ ಸ್ಥಿತಿಯಲ್ಲಿದ್ದೀರಾ, ಆ ಶಕ್ತಿ ನಿಮ್ಮಲ್ಲಿದೆ, ನಿಮ್ಮಲ್ಲಿ ಬಂದು ಅನೇಕರಿಗೆ ಅನೇಕ ಕಾರ್ಯಗಳು ವಾಸಿಯಾಗಿದೆ, ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಅಂಥದ್ರಲ್ಲಿ ನೀವು ಒಂದು ಸಂಕಲ್ಪ ಮಾಡಿ ಈ ಒಂದು ಕಾಯಿಲೆಯನ್ನು ನೀವೇ ಯಾಕೆ ವಾಸಿ ಮಾಡ್ಕೋಬಾರ್ದು ಅಂತ.
ಆಗ ಭಗವಾನ್ ರಮಣರು ಒಂದು ಮಾತು ಹೇಳ್ತಾರೆ ನೋಡಿ, ಈ ಸಂಕಲ್ಪ ಮಾಡೋದಕ್ಕೆ ಮನಸ್ಸು ಅಂತಕ್ಕಂಥದ್ದಿರಬೇಕು, ಆದರೆ ಇಲ್ಲಿ ಮನಸ್ಸು ಅಂತಕ್ಕಂಥದ್ದೇ ಇಲ್ಲ ಅಂತ. ಇದು ಭಾಳ ದೊಡ್ಡ ಮಾತು. ಇದು ಇಂಥ ಮಹಾತ್ಮರಿಗೆ ಮಾತ್ರ ಸಾಧ್ಯವಾಗಿರ್ತಕ್ಕಂಥದ್ದು. ಮತ್ತು ಈ ಬ್ರಹ್ಮನಿಂದ ಎಲ್ಲವೂ ಪ್ರಾರಂಭ ಆಯಿತು. ಇಲ್ಲಿ ಈ ಒಂದು ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಈ ಸೃಷ್ಟಿಯ ಬಗ್ಗೆ ಸ್ವಚ್ಛವಾಗಿ ತಿಳಿಸ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ ಈ ಬ್ರಹ್ಮನಿಂದ ಹೇಗೆ ಸೃಷ್ಟಿ ಮುಂದುವರಿತು. ಏತಸ್ಮಾಜ್ಜಾಯತೆ ಪ್ರಾಣ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣೀ. ಈ ಒಂದು ಅಕ್ಷರನಾದ ಬ್ರಹ್ಮನಿಂದ ಪ್ರಾಣ, ಮನಸ್ಸು ಮತ್ತು ಎಲ್ಲ ಇಂದ್ರಿಯಗಳು ಬಂತು. ಇದು ಮೂಲಭೂತ. ಮೊದಲಿಗೆ ಆ ಒಂದು ಪ್ರಾಣಶಕ್ತಿ ಬೇಕು, ಮತ್ತು ಎಲ್ಲವನ್ನ ಅಂದರೆ ಎಲ್ಲ ನಮ್ಮ ಜ್ಞಾನಕ್ಕೆ, ಹೊರಗಣ ಪ್ರಪಂಚವನ್ನು ತಿಳಿದುಕೊಳ್ಳೋದಕ್ಕೆ ಮನಸ್ಸು ಬೇಕು. ತಿಳಿಸುವ ಸಾಧನಗಳು, ಸೆನ್ಸಸ್, ಇಂದ್ರಿಯಗಳು, ಅವುಗಳು ಬೇಕು. ಮತ್ತು ಇದೆಲ್ಲದಕ್ಕೂ ಒಂದು ಆವಾಸ ಸ್ಥಾನ ಬೇಕು ಅಂತ ಹೇಳಿದ್ರೆ ಪಂಚಮಹಾಭೂತಗಳು ಬೇಕು. ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಪೃಥ್ವಿ ಅಥವಾ ಭೂಮಿ. ಇದಿಷ್ಟು ಹಂತ ಹಂತವಾಗಿ ಬ್ರಹ್ಮನಿಂದಲೇ ಬಂದಿದೆ. ಮತ್ತು ಅದು ಅಗ್ನಿ ಜ್ವಾಲೆಯಿಂದ ಹೇಗೆ ಆ ಅಗ್ನಿಯ ಕಿಡಿಗಳು, ಅಗ್ನಿಯ ಕಿಡಿಗಳು ಸ್ಪಾರ್ಕ್ಸ್, ಅವುಗಳು ಸಹಸ್ರ ಸಂಖ್ಯೆಯಲ್ಲಿದ್ದರೂ ಅದರ ಮೂಲ ಒಂದೇ. ಅಂತೆಯೇ ಇಲ್ಲೂ ಮೂಲ ಬ್ರಹ್ಮವೇ. ಬ್ರಹ್ಮನಿಂದ ಇದೆಲ್ಲ ಹಂತ ಹಂತವಾಗಿ ಬಂದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇದು ಮುಂದುವರೆದು ಹೇಳ್ತಾರೆ, ಅಗ್ನಿರ್ಮೂರ್ಧಾ ಚಕ್ಷುಷಿ ಚಂದ್ರಸೂರ್ಯೌ ದಿಶಶ್ರೋತ್ರೇ ವಾಗ್ವಿವೃತಾಶ್ಚ ವೇದಾಃ ವಾಯುಪ್ರಾಣಃ ಹೃದಯಂ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಹ್ಯೇಷ ಸರ್ವಭೂತಾಂತರಾತ್ಮ. ಇಲ್ಲಿ ಅಗ್ನಿಗೆ ಬಹಳ ಪ್ರಾಶಸ್ತ್ಯ. ಇಲ್ಲಿ ಅದಕ್ಕೊಂದು ಸ್ವರೂಪವನ್ನು ಕೊಟ್ಟು ಹೇಳ್ತಾರೆ. ಏನದು? ಅಗ್ನಿಯನ್ನು ಈ ಒಂದು ವಿರಾಟ್ ಬ್ರಹ್ಮ ಯಾವನಿಂದ ಇದೆಲ್ಲವೂ ಉತ್ಪನ್ನ ಆಯಿತು, ಆ ಬ್ರಹ್ಮ, ಆತನ ತಲೆ ಅದು ಅಗ್ನಿ. ಮತ್ತು ಸೂರ್ಯ ಚಂದ್ರರೇ ಅವನ ನೇತ್ರಗಳು. ಮತ್ತು ಎಲ್ಲ ದಿಕ್ಕುಗಳು ಯಾವುದಪ್ಪ ಅಂತ ಹೇಳಿದ್ರೆ ಕಿವಿಗಳು. ಮತ್ತು ಆತನ ಬಾಯಿ ಅಥವಾ ಮಾತಿನಿಂದ ಬಂದಿದ್ದೇ ವೇದಗಳು. ಆತನ ಉಸಿರಾಟ ಅದೇ ವಾಯು.
ಮತ್ತು ಇಡೀ ಸೃಷ್ಟಿ ವಿಶ್ವ ಆತನ ಹೃದಯ ಮತ್ತು ಆತನ ಪಾದಗಳಿಂದ ಬಂದಿದ್ದೇ ಪೃಥ್ವಿ. ಇದನ್ನು ಇಲ್ಲಿ ಅವರು ಸೂಚಿಸ್ತಾ ಇದ್ದಾರೆ. ಅಂದರೆ ಸೃಷ್ಟಿ ಹೇಗಾಗಿದೆ, ಈ ಒಂದು ವಿರಾಟ್ ಬ್ರಹ್ಮನ ಸ್ವರೂಪ ಏನು, ಇದನ್ನು ಇಲ್ಲಿ ನಾವು ಗಮನಿಸಬೇಕು. ಸರ್ವಭೂತ ಅಂತರಾತ್ಮ, ಇದೆಲ್ಲದರಲ್ಲಿ ಇರ್ತಕ್ಕಂಥ ಆ ಬ್ರಹ್ಮನೇ ಎಲ್ಲ ಸೃಷ್ಟಿಯಲ್ಲಿ ಏನೇನು ಭೂತ ಅಂತೇಳಿ ಏನೇನು ಸೃಷ್ಟಿಯಾಗಿದೆ ಎಲ್ಲ, ಅದೆಲ್ಲದರ ಅಂತರಾತ್ಮ ಈ ಬ್ರಹ್ಮನೇ. ಇದು ಒಂದು ಸೃಷ್ಟಿಯ ಆ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದನ್ನು ಸೂಚಿಸೋದಕ್ಕೆ ಅವರು ಹಂತ ಹಂತವಾಗಿ ಹೇಳ್ತಾ ಬಂದರು. ಹೇಗೆ ಇದೆಲ್ಲವೂ ಒಂದಾದ ನಂತರ ಒಂದೊಂದು ಬಂತು ಅಂತ. ಅದರಲ್ಲಿ ಮುಂದುವರೆದು ಹೇಳ್ತಾನೆ, ಈ ಇಡೀ ಸೃಷ್ಟಿಯಲ್ಲಿ ಇರತಕ್ಕಂತಹ ಅಗ್ನಿ, ಪಂಚಾಗ್ನಿ, ಅದನ್ನು ಕುರಿತು ಹೇಳ್ತಾರೆ. ತಸ್ಮಾದಗ್ನಿ ಸಮಿಧೋ ಯಸ್ಯ ಸೂರ್ಯಃ ಸೋಮಾತ್ ಪರ್ಜನ್ಯೋಷಧಯಃ ಪೃಥಿವ್ಯಾಂ ಪುಮಾನ್ ರೇತಃ ಸಿಂಚಂತಿ ಯೇ ಯೋಷಿತಾಯಾಂ ವಹ್ನಿಃ ಪ್ರಜಾಃ ಪುರುಷಾತ್ ಸಂಪ್ರಸೂತಾಃ. ಈಗ ಮುಂದಿನ ಹಂತಕ್ಕೆ ಬರ್ತಾರೆ. ಇವನಿಂದ ಈ ಮೊದಲನೇದು ಬಂದಿದ್ದು ಈ ಅಗ್ನಿ, ಇದಕ್ಕೆ ಮೂಲ ಅಥವಾ ಸೋರ್ಸ್ ಅದೇ ಸೂರ್ಯ, ಸನ್. ಆಮೇಲೆ ಈಗ ಹೇಳಿದ್ರಲ್ಲ, ಸೂರ್ಯ ಚಂದ್ರನೇ ಆತನ ನೇತ್ರಗಳು, ಈ ಸೂರ್ಯನೇ ಅಗ್ನಿಗೆ ಮೂಲ. ಹಾಗೆ ಚಂದ್ರ ತಂಪು ಮಾಡತಕ್ಕಂಥ, ಅದರಿಂದ ಮೋಡಗಳು ಅಂದರೆ ಮೋಡಗಳು ಬರುತ್ತೆ. ಸೂರ್ಯ ಎಲ್ಲವನ್ನು ಹೀರ್ಕೊಂಡು ಮಾಡ್ತಾನೆ, ಚಂದ್ರ ಎಲ್ಲವನ್ನು ತಂಪು ಮಾಡ್ತಾನೆ. ಅದರಿಂದಾಗಿ ಮೋಡಗಳಿಂದ ಮಳೆ ಬಿದ್ದರೆ ಔಷಧಯ ಅಂತ ಹೇಳಿದ್ರೆ ಎಲ್ಲ ರೀತಿಯ ಆಹಾರ ಪದಾರ್ಥಗಳು, ಹರ್ಬ್ಸ್, ಅದು ಭೂಮಿಯಲ್ಲಿ ಉತ್ಪನ್ನ ಆಗುತ್ತೆ. ಭೂಮಿಯಲ್ಲಿ ಇದು ಉತ್ಪನ್ನ ಆದಾಗ ಮಾತ್ರ ಈ ಆಹಾರದಿಂದ ಒಬ್ಬ ಪುರುಷ ಈ ಆಹಾರವನ್ನು ಸೇವಿಸಿದರೆ ಸೃಷ್ಟಿಗೆ ಬೇಕಾಗಿರತಕ್ಕಂತಹ ಆ ಒಂದು ವೀರ್ಯ ಉತ್ಪನ್ನ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಮಹಿಳೆಯಲ್ಲಿ ಸ್ಥಾಪಿಸಿದಾಗ ಅದು ಮುಂದಿನ ಸೃಷ್ಟಿಗೆ ಅನುವಾಗುತ್ತೆ. ಇದು ಕೇವಲ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಇರತಕ್ಕಂಥ ಒಂದು ಮೂಲಭೂತವಾದಂಥ ಒಂದು ತತ್ವ. ಇದು ಆ ಬ್ರಹ್ಮನಿಂದ ಹೇಗೆ ಎಲ್ಲ ಸೃಷ್ಟಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಒಂದು ಮಂತ್ರ. ಹಾಗಾಗಿ ಅಲ್ಲಿ ಎಲ್ಲವೂ ಉತ್ಪನ್ನ ಮೂಲ ಇರೋ ಒಬ್ಬ ಪರಮಬ್ರಹ್ಮ
ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆತನ ವಿರಾಟ್ ಸ್ವರೂಪವನ್ನು ಹೇಳ್ತಾರೆ. ಮುಖದಲ್ಲೇ ಸೂರ್ಯಚಂದ್ರರ ನೇತ್ರಗಳಾಗಿದ್ದಾರೆ. ಮತ್ತು ಮುಂದುವರೆದು ಆ ಸೂರ್ಯನಿಂದ ಅಗ್ನಿ ಮತ್ತು ಚಂದ್ರನಿಂದ ಮಳೆ, ತನ್ಮೂಲಕ ಪೃಥ್ವಿಯಲ್ಲಿ ಅನೇಕ ಆಹಾರ ಪದಾರ್ಥಗಳು, ಅದನ್ನು ಸ್ವೀಕರಿಸಿ ಪುರುಷನಲ್ಲಿ ಆ ಸೃಷ್ಟಿಗೆ ಬೇಕಾಗಿರತಕ್ಕಂತಹ ವೀರ್ಯ ಲಭ್ಯ ಆಗುತ್ತೆ. ಅದು ಮಹಿಳೆಯಿಂದ ಮತ್ತಷ್ಟು ಈ ಎಲ್ಲ ರೀತಿಯ ವಿವಿಧ ಭೂತಗಳು, ಪ್ರಾಣಿಗಳು ಉತ್ಪನ್ನವಾಗುವುದಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ಮತ್ತು ಇದರಿಂದ ಏನಾಯಿತು? ಸೃಷ್ಟಿಗೆ ಒಂದು ಮೂಲವನ್ನು ಸೂಚಿಸಿದ್ರು. ಅದಾದಮೇಲೆ ಕೆಲವು ಆಚರಣೆಗಳು ಅದು ಬಂತು. ಆಚರಣೆ ಮಾಡೋರು ಬಂದ ಮೇಲೆ ಆಚರಣೆ ಬರಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಹೇಗೆ ಈ ಕರ್ಮಕಾಂಡದ ಅನೇಕ ವೈವಿಧ್ಯತೆಗಳು ಬಂದು ಅಂತ. ತಸ್ಮಾದ್ರಜಃ ಸಾಮಯಜೂಂಷಿ ದೀಕ್ಷಾ ಯಜ್ಞಾಶ್ಚ ಸರ್ವೇ ಕೃತವೋ ದಕ್ಷಿಣಾಶ್ಚ ಸಂವತ್ಸರಶ್ಚ ಯಜಮಾನಶ್ಚ ಲೋಕಾಃ ಸೋಮೋ ಯತ್ರ ಭವತೆ ಯತ್ರ ಸೂರ್ಯಃ. ಅಲ್ಲಿ ಮುಂದುವರೆದು ಹೇಳ್ತಾರೆ, ಇದೇ ಒಂದು ಮೂಲ. ಅಂದರೆ ಬ್ರಹ್ಮನಿಂದ ಮುಂದೆ ಏನು ಬಂತು? ವೇದಗಳು ಬಂತು. ಋಗ್, ಸಾಮವೇದ, ಯಜುರ್ವೇದ, ಇವೆಲ್ಲ ಏನು? ಇದು ಇದೇ ಸೃಷ್ಟಿಯ ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಹಾಗೂ ಅದನ್ನು ಅರಿಯಲು ಮತ್ತು ನಮ್ಮ ಜೀವನವನ್ನು ಸಾಫಲ್ಯಗೊಳಿಸ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯಾದ ಕರ್ಮಗಳು ಮತ್ತು ಆ ಜ್ಞಾನ ಇವೆಲ್ಲವನ್ನು ಒಳಗೊಂಡಿರತಕ್ಕಂಥದ್ದು. ದಿ ಕೋಡ್ ಆಫ್ ಕಂಡಕ್ಟ್ ಅದನ್ನು ಒಳಗೊಂಡಿರ್ತಕ್ಕಂತಹ ವೇದಗಳು ಈ ಒಂದು ಬ್ರಹ್ಮನಿಂದಲೇ ಬಂತು. ಮತ್ತು ಇದ್ರ ಜೊತೆಗೆ ಯಾವ್ಯಾವ ರೀತಿಯ ರೈಟ್ಸ್ ಕರ್ಮಗಳು ಮಾಡಬೇಕು, ದೀಕ್ಷಾ ಅದೆಲ್ಲ ಬಂತು. ನಂತರ ಯಾವ ರೀತಿಯ ಕರ್ಮಗಳನ್ನು ಹೇಗೆ ಮಾಡಬೇಕು, ಆ ಕರ್ಮಗಳಲ್ಲಿ ಏನೆಲ್ಲ ಇರಬೇಕು ಕಟ್ಟುಪಾಡುಗಳು, ಮತ್ತು ಅದು ಒಳಗೊಂಡಿರ್ತಕ್ಕಂತಹ ದಕ್ಷಿಣ ಅಂತ ಹೇಳಿದ್ರೆ ಕೆಲವರೆಲ್ಲ ಕೊಡೋದಿರುತ್ತೆ. ಏನೆಲ್ಲ ಕೊಡಬೇಕು, ಯಾರಿಗೆಲ್ಲ ಕೊಡಬೇಕು, ಗಿಫ್ಟ್ಸ್, ಇವುಗಳ ವಿವರಣೆ ಎಲ್ಲ ಬಂತು. ಜೊತೆಗೆ ಯಾವ ಸಂವತ್ಸರದಲ್ಲಿ ಮಾಡಬೇಕು ಯಜ್ಞಗಳನ್ನು, ಆ ವಿವರಣೆಗಳು ಬಂತು. ಮತ್ತು ಈ ಮಾಡುವ ಯಜಮಾನ ಅವನಿಗಿರಬೇಕಾದಂತಹ ಗುಣಲಕ್ಷಣಗಳು ಏನು, ಅದರ ಬಗ್ಗೆ ವಿವರಣೆ ಬಂತು. ಮತ್ತು ಇದು ನಮ್ಮದೊಂದೇ ಪ್ರಪಂಚ ಅಲ್ಲ, ಇಲ್ಲಿ ಅನೇಕ ಪ್ರಪಂಚಗಳಿದೆ. ಎಲ್ಲ ಪ್ರಪಂಚಗಳ ಬಗ್ಗೆ ಎಲ್ಲ ಪ್ರಪಂಚಗಳು ಬಂತು. ಎಲ್ಲ ಪ್ರಪಂಚಗಳು ಅಂತ ಹೇಳಿದ್ರೆ
ಎಲ್ಲ ಲೋಕಗಳು. ಈ ಲೋಕಗಳೇನಪ್ಪ ಅಂತ ಹೇಳಿದ್ರೆ ಸೂರ್ಯ ಮತ್ತು ಚಂದ್ರನಿಂದ ಪವಿತ್ರವಾಗಿರ್ತಕ್ಕಂಥದ್ದು. ಯಾಕೆ ಸೂರ್ಯಚಂದ್ರರೇ ಎಲ್ಲದಕ್ಕೂ ಮೂಲ. ಇದರಲ್ಲಿ ಚಂದ್ರನ ಹಾದಿ ಅಂತ ಹೇಳಿದ್ರೆ ಸ್ವರ್ಗ, ಸೂರ್ಯನ ಹಾದಿ ಅಂತ ಹೇಳಿದ್ರೆ ಬ್ರಹ್ಮಲೋಕ ಅಂತ ಬರುತ್ತೆ. ಹೀಗೆ ಸೂರ್ಯ ಚಂದ್ರರಿಂದ ಈ ಎಲ್ಲ ಲೋಕಗಳು ಬೆಳಗಲ್ಪಡುತ್ತೆ. ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಈ ಯಜ್ಞಗಳು ಅದರ ಕರ್ಮಕಾಂಡ ವಿಶೇಷವಾಗಿ ಅದನ್ನು ಮಾಡಬೇಕಾದ್ರೆ ಅನೇಕ ಕಟ್ಟುಪಾಡುಗಳಿರುತ್ತೆ. ಆ ವಿವರಣೆಗಳೆಲ್ಲ ಇಲ್ಲಿ ಸ್ಪಷ್ಟವಾಗಿ ಬಂದಿದೆ. ಮತ್ತು ಹಿಂದೆಯೇ ಹೇಳಿದ್ದಾರೆ, ಇದನ್ನು ಯಾರು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾರೋ, ಅನೇಕ ವೇಳೆ ಏನಾಗುತ್ತೆ, ಈ ಕರ್ಮಕಾಂಡ ಪಾಲಿಸೋದ್ರಲ್ಲಿ ಸ್ವಲ್ಪ ಸಡಿಲ ಉಂಟಾದರೆ ಅದು ನಿರೀಕ್ಷಿತ ಫಲವನ್ನು ಕೊಡಲ್ಲ. ಯಾಕೆ ಅದರ ಪಾಲನೆ ಅಷ್ಟು ಸುಲಭದ ವಿಷಯ ಅಲ್ಲ. ಅದರಲ್ಲಿ ಸ್ವಲ್ಪ ಅಜಾಗರೂಕತೆ ಉಂಟಾದ್ರೂ ನಿರೀಕ್ಷಿತ ಫಲ ಸಿಕ್ಕೋದಿಲ್ಲ. ಹಿಂದೇನೂ ಇದನ್ನು ಹೇಳಿದ್ದಾರೆ. ಹಾಗಾಗಿ ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಬಂದಿರೋದು ಒಂದೇ ಮೂಲದಿಂದ, ಅದೇ ಪರಮ ಸತ್ಯ. ಇದು ಹೇಗೆ ಒಂದು ಅಗ್ನಿಯ ಜ್ವಾಲೆಯಲ್ಲಿರ್ತಕ್ಕಂಥ ಇತರ ಚಿಕ್ಕ ಚಿಕ್ಕ ಜ್ವಾಲೆಗಳು ಅದೇ ಲಕ್ಷಣಗಳನ್ನು ಉಳ್ಳಿರುತ್ತೋ, ಅಂತೆಯೇ ಇಲ್ಲಿ ಸೂಚಿಸಿರ್ತಕ್ಕಂತಹ ಎಲ್ಲ ಕ್ರಮಗಳು ಆ ಬ್ರಹ್ಮನ ಸ್ವರೂಪವೇ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ಭಾಳ ಎಚ್ಚರಿಕೆಯಿಂದ ಪಾಲಿಸ್ತಕ್ಕಂಥದ್ದು ಮುಖ್ಯ. ಇದು ಕರ್ಮಕಾಂಡ ಬಂದಿದ್ದಾಯಿತು. ನಂತರ ಉಪಾಸನಾ ಕಾಂಡ ಹೇಗೆ ಬಂತು? ಅದು ಬ್ರಹ್ಮನಿಂದಾನೇ ಬಂತು. ಅದನ್ನು ಕುರಿತಾಗಿ ಹೇಳ್ತಾರೆ. ತಸ್ಮಾಚ್ಚ ದೇವಾ ಬಹುಧಾ ಸಂಪ್ರಸೂತಾಃ ಸಾಧ್ಯ ಮನುಷ್ಯಾ ಪಶವೋ ವಯಂಸಿ ಪ್ರಾಣಾಪಾನೌ ವ್ರೀಹಿಯವೌ ತಪಶ್ಚ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಈ ಒಂದು ಬ್ರಹ್ಮನಿಂದಾನೇ ಅನೇಕ ದೇವತೆಗಳು ಬಂದರು. ಮತ್ತು ಸಾಧ್ಯರು, ಸೆಲೆಸ್ಟಿಯಲ್ ಬೀಯಿಂಗ್ಸ್, ಮತ್ತು ಮನುಷ್ಯರು, ಪಶವ, ವಯಾಂಸಿ, ಎಲ್ಲ ರೀತಿಯ ಪ್ರಾಣಿ ವರ್ಗ, ಪಕ್ಷಿಗಳು ಇವೆಲ್ಲ ಬಂತು. ಯಾರಿಂದ? ಅದೇ ಬ್ರಹ್ಮನಿಂದ ಬಂದಿರತಕ್ಕಂಥದ್ದು. ದೇವಾನುದೇವತೆಗಳು, ಸಾಧ್ಯರು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಬಂತು. ಮತ್ತು ಅವನಿಂದ ಪ್ರಾಣಾಪಾನವು ಅಂತೇಳಿದ್ರೆ ಹಸಿವು, ಬಾಯಾರಿಕೆ ಇವು ಬಂತು. ಹಂಗರ್ ಆ್ಯಂಡ್ ಥರ್ಸ್ಟ್. ಹಂಗರ್ ಆ್ಯಂಡ್ ಥರ್ಸ್ಟ್ ಆದಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೇಕು, ಆಹಾರಗಳು. ಹಾಗೆಯೇ ವ್ರೀಹಿ ಯವೌ,
ಈ ಎಲ್ಲ ರೀತಿಯ ಈ ಪದಾರ್ಥಗಳು, ಅಕ್ಕಿ, ಬೇಳೆ ಇತ್ಯಾದಿಗಳು, ಬಾರ್ಲಿ, ಎಲ್ಲವೂ ಸೇರಿಕೊಳ್ಳುತ್ತೆ. ಇದೆಲ್ಲ ಬಂತು. ಇಷ್ಟೇ ಅಲ್ಲ, ತಪಸ್ಸು ಅಂತ ಹೇಳಿದ್ರೆ ಆಸ್ಟಿರಿಟಿ. ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟ ಮೇಲೆ ಈ ವ್ಯವಸ್ಥೆಯ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥದ್ದೇನೋ ಅದು ಅವನಿಂದಾನೇ ಬಂದಿದೆ ಅಂತ, ಅಥವಾ ಅದರಿಂದಾನೇ ಬಂದಿದೆ ಅಂತ. ಯಾವುದು? ತಪಸ್ಸು, ಆಸ್ಟಿರಿಟಿ, ಶ್ರದ್ಧೆ, ಫೇತ್, ಸತ್ಯಂ, ಟ್ರೂತ್, ಬ್ರಹ್ಮಚರ್ಯ, ಈ ಥರದ ವಿಧಿಗಳು. ಕೇವಲ ವಿಧಾನಗಳಷ್ಟೇ ಅವನಿಂದ ಬಂದಿದ್ದಲ್ಲ, ವಿಧಿಗಳು ಅವನಿಂದ ಅಥವಾ ಅದರಿಂದ ಬಂದಿದ್ದು. ಅಂದರೆ ಶ್ರದ್ಧೆಗೆ ಈ ಒಂದು ಕರ್ಮಗಳನ್ನು ಮಾಡೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ನಮ್ಮ ನಡವಳಿಕೆಗಳು ಹೇಗಿರಬೇಕು ಅದು ಸಹ ಅವನಿಂದಾನೇ ಬಂದಿದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ಅದನ್ನು ಯಥಾವತ್ತು ಹಾಗೆ ನೀನು ಪಾಲಿಸ್ಬೇಕಪ್ಪ. ಇದೇನು ವೇದಗಳಲ್ಲಿ ಹೇಳಿದಾರೋ ಅದು ಪರಮಸತ್ಯ. ಅದು ಬಂದಿರೋದು ಮೂಲದಿಂದಾನೇ ಬಂದಿದೆ. ಅದೂ ಆ ಒಂದು ಕರ್ಮಗಳು ಮತ್ತು ಅಲ್ಲಿರ್ತಕ್ಕಂತಹ ಆ ವಿಧಿವಿಧಾನಗಳು ಎಲ್ಲವೂ ಅವನಿಂದಲೇ ಬಂದಿರೋದು. ಹಾಗಾಗಿ ಇದನ್ನು ಪಾಲಿಸಬೇಕು. ಇದು ಬಹಳ ಮುಖ್ಯ. ಆ ನಂಬಿಕೆ ಇದು ಬಹಳ ಮುಖ್ಯ ಆಗುತ್ತೆ. ಇದನ್ನು ಹೀಗೆ ಯಾವುದೋ ಒಂದು ಗುರುವನ್ನಾಗಲಿ ಅಥವಾ ಒಂದು ಈ ರೀತಿಯಾದಂತಹ ಒಂದು ಗ್ರಂಥಗಳಿಗೆ ನಾವು ನಂಬಿಕೆಯಿಂದ ಇರತಕ್ಕಂಥದ್ದು ಅಷ್ಟು ಸುಲಭದ ವಿಷಯವಲ್ಲ. ಕೆಲವರು ಇರ್ತಾರೆ, ಅದು ಬಹಳ ಮುಖ್ಯ ಸಹ. ನಮಗೆ ಯಾವುದಾದ್ರೂ ಒಂದು ಈಗ ಹಿಂದೆನೇ ಹೇಳಿದ್ರಿ, ಇಲ್ಲಿ ಗುರುವಿನ ಮುಖೇನ ಹೋಗಬೇಕು ಅಂತ. ಈ ಕೆಲವು ಸೂಕ್ಷ್ಮತೆಗಳನ್ನು ನಾವು ಅರಿತುಕೊಳ್ಳೋದು ನಮಗೆ ಎಲ್ಲವೂ ಸಾಧ್ಯವಾಗೋದಿಲ್ಲ. ಅಲ್ಲಿ ಇದನ್ನೆಲ್ಲ ಅರಿತ ಒಬ್ಬ ಗುರುವಿನ ಸಾಮೀಪ್ಯ, ಗುರುವಿನಲ್ಲಿ ಶ್ರದ್ಧೆ, ನಂಬಿಕೆ ಇರತಕ್ಕಂಥದ್ದು ಅದಕ್ಕೆ ಮುಖ್ಯ ಆಗುತ್ತೆ. ಯಾಕೆ ಅಂತೇಳಿದ್ರೆ ಅವರು ನಮಗೆ ಸರಿಯಾಗಿ ಸೂಚಿಸ್ತಾರೆ. ಯಾವುದೇ ಒಂದು ಕೆಲಸವನ್ನು ಮಾಡುವ ರೀತಿ ಏನೋ, ಅದನ್ನು ಮಾಡಬೇಕೇ ಬೇಡವೇ, ಇವುಗಳನ್ನು ಅವರು ಈ ಹಿನ್ನೆಲೆಯಲ್ಲಿ ಸೂಚಿಸ್ತಾರೆ. ಅದಕ್ಕೇ ಗುರು ಬ್ರಹ್ಮ ಅಂತ ಹೇಳೋದು. ಇದನ್ನು ಅರಿತವನು, ಬ್ರಹ್ಮನಿಂದ ಬಂದಂಥದ್ದ ಈ ಒಂದು ವಿಧಿವಿಧಾನಗಳನ್ನು ಅವರು ಗ್ರಹಿಸಿ ನಮಗೆ ಅನ್ವಯವಾಗುವಂತೆ ಸೂಚಿಸ್ತಾರೆ. ಅದು ಬಹಳ ಮುಖ್ಯ. ಡಾಕ್ಟರ್ ಕಲ್ಯಾಣರಾಮನ್ ಅಂಥೇಳಿ ಅವರು ಹೇಳಿರ್ತಕ್ಕಂಥ ಒಂದು ಘಟನೆ ನನ್ನ ಪೂಜ್ಯನೀಯರಾದಂತಹ ಕಂಚಿ ಮಹಾಪೆರಿಯವ ಅವರ ಜೀವನದ ಒಂದು ಘಟನೆ. ಇವರು ಮತ್ತು ಇವರ ಅಂದರೆ ಕಲ್ಯಾಣರಾಮನ್ ಬಾಲಕನಾಗಿದ್ದಾಗಲೂ ಪರಮಾಚಾರ್ಯರ ದರ್ಶನದ ಭಾಗ್ಯ ಅವರಿಗೆ ಸಿಗ್ತಾಯಿತ್ತು. ಇವರ ತಂದೆಯವರು ಡಾಕ್ಟರ್ ವಿ ಸುಬ್ರಹ್ಮಣ್ಯಂ ಅಂಥೇಳಿ ತಿರುಚಿರಾಪಳ್ಳಿ ಅಲ್ಲಿದ್ದರು. ಅವರು ವೈದ್ಯರಾಗಿದ್ದರು. ಹಾಗಾಗಿ ಅಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದಂಥವರಾಗಿದ್ದರು. ತಂದೆ ಮಹಾನ್ ಭಕ್ತರಾಗಿದ್ದರು.
ಕಂಚಿ ಮಹಾಪಿರಿಯ ಅವರಿಗೆ. ಹಾಗಾಗಿ ಇವರೂ ಬಾಲಕನಾಗಿದ್ದಂಥ ಕಲ್ಯಾಣರಾಮನ್ ಮೊದಲಿಂದನೂ ಬರ್ತಾಯಿದ್ರು, ಹೋಗ್ತಾಯಿದ್ರು. ಇವರು ಸಹ MBBS ಮಾಡಿದ್ರು. ನಂತರ ಅವರಿಗೆ ಕಾಮನ್ವೆಲ್ತ್ ಸ್ಕಾಲರ್ಶಿಪ್, ಅದು ಒಂದು ಇಂಟರ್ವ್ಯೂಗೆ ಹೋದರು. ಅಲ್ಲಿ ಸ್ಕಾಲರ್ಶಿಪ್ ಅವ್ರಿಗೆ ದೊರಕಿತು. ಅದು ಕಾಮನ್ವೆಲ್ತ್ ಸ್ಕಾಲರ್ಶಿಪ್ ಎಡಿನ್ಬರ್ಗ್ ಅಲ್ಲಿ 2 ವರ್ಷಗಳ ಕಾಲ ಈ ನ್ಯೂರೋ ಸರ್ಜರಿಯಲ್ಲಿ ತರಬೇತಿ ಪಡ್ಕೊಳ್ಳೋದಕ್ಕೆ. ಆಗಿನ ಕಾಲದಲ್ಲಿ ವಿದೇಶಕ್ಕೆ ಹೋಗೋದಕ್ಕೆ ಈ ಸಂಪ್ರದಾಯಸ್ಥ ಕುಟುಂಬದವರು ಅಷ್ಟು ಸುಲಭವಾಗಿ ಒಪ್ತಾ ಇಲ್ಲ. ಸ್ಕಾಲರ್ಶಿಪ್ ಸಿಕ್ಕಿದೆ, ಈ ವಿಷಯವನ್ನು ಕಲ್ಯಾಣರಾಮನ್ ತಂದೆಗೆ ತಿಳಿಸಿದ್ರು. ತಂದೆ ಮೊದಲನೇದಾಗಿ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ಅವರಿಗೆ, ನೋಡಪ್ಪ, ನಮ್ಮ ಗುರುಗಳು ಪರಮಾಚಾರ್ಯರು ಅವರು ಹೇಗೆ ಹೇಳ್ತಾರೋ ಹಾಗೆ ನೋಡಿ, ಇದು ನಂಬಿಕೆ, ಶ್ರದ್ಧೆ. ಯಾಕೆಂದರೆ ಇದು ಇವರಿಗೆ ಸ್ಕಾಟ್ಲ್ಯಾಂಡ್ನಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ. ತಂದೆ ಅದಕ್ಕೆ ತುಂಬ ಹಿರಿಯರಿ ಹಿಗ್ಗಲಿಲ್ಲ, ಹೋಗಪ್ಪ ಮೊದಲು ಅಂತ ಹೇಳಲಿಲ್ಲ. ಇಲ್ಲಪ್ಪ, ನಮ್ಮ ಗುರುಗಳು ಏನು ಹೇಳ್ತಾರೋ ಅದೇ ವೇದವಾಕ್ಯ, ಅದಕ್ಕೇನೆ ಗುರುವಾಕ್ಯ ವೇದವಾಕ್ಯ ಅಂತ ಹೇಳೋದು. ಇವರು ಇಬ್ಬರೂ ಹೋಗ್ತಾರೆ ಗುರುಗಳ ದರ್ಶನಕ್ಕೆ. ಆಗ ನೋಡಿ, ಎಲ್ಲೂ ತಂದೆ ಮಾತಾಡ್ತಾರೆ. ಕಲ್ಯಾಣರಾಮನ್ನವರ ತಂದೆ ಡಾಕ್ಟರ್ ಸುಬ್ರಹ್ಮಣ್ಯನ್ ಅವರು ಗುರುಗಳ ಕುರಿತಾಗಿ ಮಾತಾಡ್ತಾರೆ. ಗುರುಗಳೇ, ಈ ರಾಮನ್ ಅಂದರೆ ಕಲ್ಯಾಣರಾಮನ್ಗೆ ವಿದೇಶದ ಒಂದು ಸ್ಕಾಲರ್ಶಿಪ್ ದೊರಕಿದೆ. ಈತ ಸ್ಕಾಟ್ಲ್ಯಾಂಡ್ಗೆ ತರಬೇತಿಗಾಗಿ ಹೋಗಬೇಕಾಗಿದೆ, ತಮ್ಮ ಅಪ್ಪಣೆ ಬೇಕು. ಗುರುಗಳು ಹೇಳಿದ್ರಂತೆ, ಹಾಗೇನು ಈತ ಹೋಗೋದ್ರಿಂದ ಏನು ಉಪಯೋಗ ಅಂತ. ಅವ್ರ ತಂದೆ ಹೇಳಿದ್ರಂತೆ, ಈಗ ಆತ MBBS ಮತ್ತು MS ಡಿಗ್ರಿ ಮಾಡಿದ್ದಾನೆ ಶಸ್ತ್ರಚಿಕಿತ್ಸೆಯಲ್ಲಿ. ಅಲ್ಲೋದರೆ ಆತನಿಗೆ ನ್ಯೂರೋ ಸರ್ಜರಿಯಲ್ಲಿ ಪದವಿನೂ ಸಿಗುತ್ತೆ, ಅದು PhDಗೂ ಅವಕಾಶ ಇರುತ್ತೆ. ಆಗ ಗುರುಗಳು ಕೇಳಿದ್ರಂತೆ, ಇದರಿಂದ ಏನು ಉಪಯೋಗ? ಮುಂದುವರೆದು ಹೇಳಿದ್ರಂತೆ, ಇದರಿಂದೇನು ಅಲ್ಲಿ ಒಂದು FRCS ಡಿಗ್ರಿ ಸಿಗುತ್ತೆ, ಭಾಳ ಪ್ರತಿಷ್ಠಿತವಾದಂಥ ಒಂದು ಪದವಿ ಸಿಗುತ್ತೆ. ಆಗ ಗುರುಗಳು ಹೇಳಿದ್ರಂತೆ, ಅದಲ್ಲಪ್ಪ ನಾನು ಕೇಳ್ತಿರೋದು, ಇದರಿಂದ ಈ ದೇಶದ ಜನತೆಗೆ ಏನು ಉಪಯೋಗ ಆಗುತ್ತೆ? ಆಗ ಇವರು ಹೇಳಿದ್ರಂತೆ, ಇದು ಖಂಡಿತ ಉಪಯೋಗ ಆಗುತ್ತೆ. ಈಗ ಡಾಕ್ಟರ್ ರಾಮಮೂರ್ತಿ ಅಂತ ಒಬ್ಬರಿದ್ದಾರೆ, ಅವರೊಬ್ಬರೇ ಈ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿರ್ತಕ್ಕಂಥವರು. ಈ ಶಸ್ತ್ರಚಿಕಿತ್ಸೆ ಅಗತ್ಯವಿರತಕ್ಕಂತಹ ರೋಗಿಗಳೀಗ ಅನೇಕರಿದ್ದಾರೆ, ಸಂಖ್ಯೆ ಬೆಳೀತಾ ಇದೆ. ಮತ್ತು ಅನೇಕರಿಗೆ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುವ ಸಾಮರ್ಥ್ಯ ಇಲ್ಲ. ಮತ್ತು ಇಲ್ಲಿ ಒಬ್ಬರೇ ವೈದ್ಯರು ಇದನ್ನು ಮಾಡ್ತಿರೋದ್ರಿಂದ ಅನೇಕರಿಗೆ ಈ ಚಿಕಿತ್ಸೆ ಲಭ್ಯ ಆಗ್ತಿಲ್ಲ. ರಾಮನ್ ಅಲ್ಲಿ ಹೋಗಿ ತರಬೇತಿ ಪಡ್ಕೊಂಡು ಬಂದರೆ ಆತ ಇಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಬಲ್ಲವನಾಗ್ತಾನೆ. ಅಷ್ಟೇ ಅಲ್ಲ, ಆತ ಇನ್ನೂ ಅನೇಕರಿಗೆ ತರಬೇತಿ ಕೊಡ್ತಾನೆ. ಇದರಿಂದ ಅನೇಕರಿಗೆ ಒಳ್ಳೆಯದಾಗತ್ತೆ. ಆಗ ಗುರುಗಳು ಹೇಳಿದ್ರಂತೆ, ಆಗ್ಬೋದು, ಆತ ಹೋಗಿ ಬರಲಿ ಅಂತ ಆಶೀರ್ವಾದ ಮಾಡಿದನು. ಇದು ನಾವು ಇಲ್ಲಿ ಗಮನಿಸಬೇಕು. ಆ ಗುರುಗಳಿಗೆ ಇದ್ದಂಥ ಕಾರುಣ್ಯ, ಗುರುಗಳ ಯೋಚನೆ ಮಾಡುವ ರೀತಿ
ಈ ಶಿಷ್ಯರು ಗುರುವಿನಲ್ಲಿ ಇಟ್ಟಿದ್ದಂತಹ ಶ್ರದ್ಧೆ. ಇದು ಒಟ್ಟಾರೆ ಏನಪ್ಪ ಅಂತ ಹೇಳಿದ್ರೆ, ಇವೆಲ್ಲವೂ ಮೂಲ ಬ್ರಹ್ಮನಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದೆ. ಮತ್ತು ಮುಂದುವರೆದು ಹೇಳ್ತಾರೆ, ಇನ್ನು ಏನೇನು ಮುಂದೆ ಏನೇನು ಬಂತು ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಇದು 7 ಏನೆಲ್ಲ 7 ಗುಂಪುಗಳು ಬಂತು ಅಂತ. ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್ ಸಪ್ತರ್ಷಿಷಃ ಸಮಿಧಃ ಸಪ್ತ ಹೋಮಾಃ ಸಪ್ತ ಇಮೇ ಲೋಕಾ ಯೇಷು ಚರಂತಿ ಪ್ರಾಣಾ ಗುಹಾಶಯಾ ನಿಹಿತಾಃ ಸಪ್ತ ಸಪ್ತ. 7 ಪ್ರಾಣಗಳು ಬಂತು. ಇದೇನು 7 ಪ್ರಾಣಗಳು ಬಂತು ಅಂದರೆ, ನಾವು ಪಂಚಪ್ರಾಣಗಳು ಕೇಳಿದ್ದೀವಿ, ಇದೇನು 7 ಅಂತ ಹೇಳಿದ್ರೆ ಇಲ್ಲಿ ನಾವು ಗಮನಿಸಬೇಕು. ಈ ಪ್ರಾಣ ಅಂತೇಳಿದ್ರೆ ಇಂದ್ರಿಯಗಳು. ಇದೇನು 7 ಇಂದ್ರಿಯಗಳು ಪಂಚೇಂದ್ರಿಯಗಳಲ್ವೇ ಅಂದರೆ, ಇದನ್ನೇ ಮೂಗಿನ ಹೊಳ್ಳೆಗಳು 2, ಕಿವಿಗಳು 2, ಕಣ್ಣುಗಳು 2, ನಾಲಿಗೆ, ಇದು 7. ಅಂದರೆ ಮುಖದಲ್ಲಿ 7 ಇಂದ್ರಿಯಗಳಿದೆ ಅಂತಕ್ಕಂಥದ್ದು. ಅದಕ್ಕೆ ಸಪ್ತ ಪ್ರಾಣಾಃ ಅಂತೇಳಿ ಇದೆಲ್ಲ ಬಂದಿದ್ದು ಆ ಬ್ರಹ್ಮನಿಂದಾನೇ. ಮತ್ತು ಇದಕ್ಕೆ ಸಪ್ತಾರ್ಚಿಷಃ ಸಮಿಧಃ ಸಪ್ತ ಹೋಮಾಃ. ಎಷ್ಟು ರೀತಿಯ ಅಗ್ನಿ, 7 ರೀತಿಯ ಅಗ್ನಿಗಳು. ಇದು ಹಿಂದಿನ ಅಧ್ಯಾಯದಲ್ಲಿ ನಾವು ಗಮನಿಸಿದ್ವಿ. ಕಾಳಿ, ಕರಾಳಿ ಇತ್ಯಾದಿ ಅಗ್ನಿಗಳು. ಮತ್ತು ಇದಕ್ಕೆ ಬೇಕಾಗಿರತಕ್ಕಂತಹ ಸಮಿತ್ತುಗಳು. ಈ ಸಮಿತ್ತುಗಳು ಅಂತೇಳಿದ್ರೆ ಈ ಇಂದ್ರಿಯಗಳಿಗೆ, ಪ್ರತಿಯೊಂದು ಇಂದ್ರಿಯಕ್ಕೂ 7 ಇಂದ್ರಿಯ ಅಂತೇಳಿದ್ರೆ 7ಕ್ಕೂ ಒಂದೊಂದು ಲಕ್ಷಣ ಇದೆ ಅವು. ಮತ್ತು 7 ಲೋಕಗಳು. ಲೋಕಗಳು ಅಂತ ಹೇಳಿದ್ರೆ ಇದು ನಮ್ಮ ಈ ಒಂದು ಭೌತಿಕ ಇಂದ್ರಿಯಗಳಿಗೆ ಇರತಕ್ಕಂಥ ಭೌತಿಕ ದ್ವಾರಗಳು. ಅದಕ್ಕೆ ಗೋಲಕಗಳು ಅಂತ ಕರೆದ್ರು. ಉದಾಹರಣೆಗೆ ಕಣ್ಣು, ಆ ಗೋಲಕ, ಆ ಕಣ್ಣು ಇದ್ದರೆ ಅದು ಒಳಗಡೆ ಇಂದ್ರಿಯ. ಇಂದ್ರಿಯ ಆ ಗ್ರಹಿಸುವ ಶಕ್ತಿಗೆ ಇಂದ್ರಿಯ. ಆ ಗ್ರಹಿಸೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಾಧನ ಗೋಲಕ. ಅದನ್ನು ನಾವು ತಿಳ್ಕೊಬೇಕು. ಹಾಗೆಯೇ ಕಿವಿ, ದಟ್ ಫಿಸಿಕಲ್ ಇಯರ್, ದಟ್ ಈಸ್ ಗೋಲಕ. ಆ ಶಬ್ದವನ್ನು ಗ್ರಹಿಸುವ ಶಕ್ತಿ ಇಂದ್ರಿಯ. ಉದಾಹರಣೆಗೆ ನಾವು ನಿದ್ರೆಯಲ್ಲಿದ್ದಾಗ ಇಂದ್ರಿಯಗಳ ಗ್ರಹಣ ಶಕ್ತಿ ಇರಲ್ಲ, ಕಿವಿ ಇರುತ್ತೆ. ಕಿವಿ ಹತ್ರ ಶಬ್ದ ಮಾಡಿದ್ರೂ ಕೇಳಿಸೋಲ್ಲ. ಹಾಗೆ ಗೋಲಕ ಇದ್ದು ಮಾತ್ರಕ್ಕೆ ಆಗೋದಿಲ್ಲ, ಆ ಮನಸ್ಸು ಇರಬೇಕು. ಇವೆಲ್ಲವೂ ಬಂದಿದ್ದು ಮೂಲ ಆ ಬ್ರಹ್ಮನಿಂದಾನೆ. ಮತ್ತು ಈ ಗೋಲಕಗಳಲ್ಲಿ ಆ ಒಂದು ಪ್ರಾಣ ಅಂದರೆ ಆ ಇಂದ್ರಿಯ ಶಕ್ತಿ ಚಲಿಸಿದಾಗ ಮಾತ್ರ ನಮಗೆ ಎಲ್ಲವೂ ಗೊತ್ತಾಗುತ್ತೆ. ಇದು ಈ ನಮ್ಮ
ಈ ಗೋಲಕಗಳು ಅಂತೇಳಿದ್ರೆ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಎಚ್ಚರವಾಗಿದ್ದಾಗ ನಮಗೆ ಅಂದರೆ ಪ್ರಾಣಶಕ್ತಿಯಲ್ಲಿ ಚಲಿಸ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. ಇಲ್ಲದೆ ಅಂದರೆ ಗೊತ್ತಾಗೋದಿಲ್ಲ. ಅದಕ್ಕೇ ಈ ಗೋಲಕಗಳು ಏನಪ್ಪ ಅಂತ ಹೇಳಿದ್ರೆ ಇದು ಕಚೇರಿ ಇದ್ದಂಗೆ. ಕೆಲಸ ಮಾಡಬೇಕಾದ್ರೆ ಕಚೇರಿ. ಹಾಗೆ ಈ ಒಂದು ಈ ಪ್ರಾಣಶಕ್ತಿ ಅಲ್ಲಿ ಸಂಚರಿಸ್ತಾ ಇರುತ್ತೆ ಕೆಲಸ ಮಾಡ್ತಾ ಇದ್ದಾಗ, ಜಾಗೃತಾವಸ್ಥೆಯಲ್ಲಿದ್ದಾಗ. ಮತ್ತು ನಿದ್ರಾವಸ್ಥೆಗೆ ಹೋದಾಗ ಇವೆಲ್ಲವೂ ಗುಹಾಶಯ ಅಂತೇಳಿದ್ರೆ ಹೃದಯ. ಹೃದಯ ಅಂತೇಳಿದ್ರೆ ಇದು ಒಂದು ಫಿಸಿಕಲ್ ಹಾರ್ಟ್ ಅಂತಲ್ಲ. ಎಲ್ಲವೂ ಎಲ್ಲಿ ಎಲ್ಲ ನಮ್ಮ ಒಂದು ಈ ಮನಸ್ಸು, ಆ ಮನಃಶಕ್ತಿ ಎಲ್ಲಿಗೆ ಹೋಗಿ ವಿರಮಿಸುತ್ತೋ ಅದಕ್ಕೆ ಗುಹಾಶಯ, ಹೃದಯ ಭಾಗ. ಈ ಗುಹಾಶಯ ಅಥವಾ ಹೃದಯ ಇದು ಮನೆ ಇದ್ದಾಗೆ, ರೆಸಿಡೆನ್ಸ್. ಕಾರ್ಯ ಮಾಡಬೇಕಾದ್ರೆ ಇದು ಗೋಲಕಗಳಲ್ಲಿರುತ್ತೆ. ಕಾರ್ಯ ಮುಗಿದ ನಂತರ ವಾಪಸ್ ತನ್ನ ಸ್ವಸ್ಥಾನಕ್ಕೆ ಬಂದುಬಿಡುತ್ತೆ. ಈ ಒಂದು ವ್ಯವಸ್ಥೆ ಇದೆಲ್ಲವೂ 7ರಲ್ಲಿ ಇರೋದರಿಂದ ಸಪ್ತ ಸಪ್ತ ಅಂತ ಕರೆದು. ಮುಂದೆ ಏನೇನು ಮಿಕ್ಕೆಲ್ಲ ನಮ್ಮ ಸುತ್ತಲಿರುವ ವ್ಯವಸ್ಥೆ ಏನೇನು ಬಂತು ಇದರ ಬಗ್ಗೆ ಹೇಳ್ತಾರೆ. ಅತಃ ಸಮುದ್ರಾಗಿರಯಶ್ಚ ಸರ್ವೇ ಅಸ್ಮಾಸ್ಯಂಧಂತೆ ಸಿಂಧವಃ ಸರ್ವರೂಪಾಃ ಅತಶ್ಚ ಸರ್ವಾ ಓಷಧಯೋ ರಸಶ್ಚ ಏನೈಶ್ಚ ಭೂತೈಸ್ತಿಷ್ಠತೆ ಹ್ಯಾಂತರಾತ್ಮ. ಸಮುದ್ರಗಳು, ಪರ್ವತಗಳು ಮತ್ತು ಎಲ್ಲ ನದಿಗಳು, ಎಲ್ಲ ರೀತಿಯ ಆಹಾರ ಮತ್ತು ಎಲ್ಲ ರೀತಿಯ ರಸಗಳು ಇವೆಲ್ಲವೂ ಬಂತು. ಇಲ್ಲಿ ನಮಗೆ ಅಗತ್ಯವಾಗಿರ್ತಕ್ಕಂಥ ಕೆಲವು ಅವರ ಎನ್ವಿರಾನ್ಮೆಂಟ್ ಅದೆಲ್ಲ ಹೇಗೆ ಬಂತು ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದ್ದಾರೆ. ಅಂದರೆ ಇದೆಲ್ಲ ಹಂತ ಹಂತವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ನಾವೇನನ್ನು ಒಂದು ಎನ್ವಿರಾನ್ಮೆಂಟ್ ಅಂತ ಕರಿತೀವೋ ಅದೆಲ್ಲವೂ ಸಹ ಇದರಿಂದಾನೇ ಬಂತು. ಇದರಿಂದಾನೇ ಅಂದರೆ ಆ ಬ್ರಹ್ಮನಿಂದನೇ. ಈ ಒಂದು ವಿಭಾಗದಲ್ಲಿ ಕೊನೆಯದಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದೆಲ್ಲವೂ ಒಂದೇ. ಬ್ರಹ್ಮ ಮತ್ತು ಈ ಯೂನಿವರ್ಸ್ ಎಲ್ಲ ಒಂದೇ. ಇದನ್ನು ತಿಳಿಸೋದೇ ಇದಿಷ್ಟು ವಿವರಣೆಯ ಉದ್ದೇಶ. ಯಾಕೆ ಇದೆಲ್ಲ ಬಂದಿದ್ದೇ ಅದರಿಂದ. ಹಾಗಾಗಿ ಏನೆಲ್ಲ ನೋಡ್ತಿದೆಯೋ ಅದೆಲ್ಲ ಬ್ರಹ್ಮನಿಗಿಂತ ವಿಭಿನ್ನವಲ್ಲ. ಪುರುಷೈ ವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದನಿಹಿತಂ ಗುಹಾಯಾಂ ಸ್ವವಿದ್ಯಾಗ್ರಂಥಿಂ ವಿಕಿರಿತೀಹ ಸೌಮ್ಯ. ಈ ಪರಮಪುರುಷನೇ ಇಡೀ ವಿಶ್ವ ಮತ್ತು ಏನೆಲ್ಲ ಕರ್ಮಗಳ ಎಲ್ಲ ಏನೆಲ್ಲ ಬಂದಿದೆಯೋ ಅದು
ಅದಕ್ಕೆ ಬೇಕಾಗಿರ್ತಕ್ಕಂತಹ ತಪಸ್ಸು, ಶ್ರದ್ಧೆ ಇತ್ಯಾದಿ. ಇವೆಲ್ಲವೂ ಆತನಿಂದಾನೇ. ಅಂದರೆ ಆ ಒಂದು ಇಮ್ಮಾರ್ಟಲ್ ಬ್ರಹ್ಮ, ಅಮೃತಂ ಪರಬ್ರಹ್ಮ, ಅವನಿಂದಾನೇ ಬಂದಿರೋದು. ಮತ್ತು ಆತ ಎಲ್ಲ ಶಕ್ತಿ ಹೇಗೆ ನಮ್ಮ ಗುಹಾಶಯ, ಅಂದರೆ ಆತ ಈ ಗುಹಾಶಯ, ಇನ್ ದಿ ಕೇವ್ ಆಫ್ ದಿ ಹಾರ್ಟ್, ಅಲ್ಲಿ ಇರ್ತಾನೆ. ಹೇಳ್ತಾರೆ, ಓ ಸೌಮ್ಯ ಅಂದರೆ ಓ ಮಿತ್ರನೇ, ಓ ಮಗುವೇ, ಈ ಒಂದು ಬ್ರಹ್ಮ ಅಥವಾ ಈ ಒಂದು ಪರಮ ಪುರುಷ ಯಾವನಿಂದ ಎಲ್ಲವೂ ಬಂದಿದೆಯೋ ಆತ ಈ ಗುಹಾಶಯ ಹೃದಯದಲ್ಲಿ ಇರ್ತಾನೆ. ಇದನ್ನು ಅರಿತವನು ಅಜ್ಞಾನದಿಂದ ಮುಕ್ತನಾಗ್ತಾನೆ. ಇದನ್ನು ಇಲ್ಲಿ ತಿಳಿಸ್ತಾರೆ. ಅಂದರೆ ಎಲ್ಲದರಲ್ಲೂ ನೀನು ಬ್ರಹ್ಮನನ್ನೇ ಕಾಣುವಂತಾಗಬೇಕು ಅಂತ. ಇದಕ್ಕೆ ಮತ್ತೊಬ್ಬ ಶ್ರೇಷ್ಠರು ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ದೇವಿಯವರು. ಒಮ್ಮೆ ಯಾರಕ್ಕೆ ಕೇಳ್ತಾರೆ ರಾಮಕೃಷ್ಣ ಪರಮಹಂಸರನ್ನ, ಪರಮಹಂಸರೇ ತಾವು ಮದುವೆ ಮಾಡಿಕೊಂಡ್ರಿ, ಆದರೆ ಆ ಒಂದು ಸಾಂಸಾರಿಕ ಜೀವನವನ್ನು ನೀವು ನಡೆಸಲೇ ಇಲ್ಲ, ಯಾಕೆ? ಆಗ ಪರಮಹಂಸರು ಒಂದು ಕಥೆ ಹೇಳಿದ್ರಂತೆ. ಕಾರ್ತಿಕೇಯ ಸುಬ್ರಹ್ಮಣ್ಯ ಶಿವಪಾರ್ವತಿಯರ ಪುತ್ರ. ಒಮ್ಮೆ ಆತ ಯಾವುದೋ ನಿಮಿತ್ತದಿಂದ ಒಂದು ಬೆಕ್ಕಿನ ಮೇಲೆ ತನ್ನ ಉಗುರಿಂದ ಗಾಯ ಮಾಡಿದ. ಬೆಕ್ಕಿಗೆ ಒಂದು ಸ್ವಲ್ಪ ಗಾಯ ಆಯಿತು. ಸರಿ, ಮನೆಗೆ ಹೋದರು. ಮನೆಗೆ ಹೋದರೆ ನೋಡ್ತಾನೆ ತನ್ನ ತಾಯಿಯ ಕೆನ್ನೆಯ ಮೇಲೆ ಒಂದು ಗೀರಿರುವ ಗುರುತಿರುತ್ತೆ. ಈತ ಕೇಳಿದಂತೆ, ಅಮ್ಮ ಏನಾಯಿತು, ನಿನ್ನ ಕೆನ್ನೆಯ ಮೇಲೆ ಯಾಕೆ ಈ ಥರದ ಒಂದು ಗಾಯ ಆಗಿದೆ? ಅದಕ್ಕೆ ತಾಯಿ ಪಾರ್ವತಿ ಹೇಳಿದಂತೆ, ಇಲ್ಲಪ್ಪ ನೀನೇ ಮಾಡಿದ್ದು, ನಿನ್ನ ಕೈಯಿಂದನೇ ಮಾಡಿದೀಯಾ. ಹಾಗೆ ನನಗೆ ಆಶ್ಚರ್ಯ ಆಯ್ತಂತೆ, ಯಾಕೆ ಸಾಧ್ಯ? ನಾನು ಆ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಏನು ಹೇಳ್ತಿದ್ಯಾ? ಆಗ ತಾಯಿ ಪಾರ್ವತಿ ಹೇಳ್ತಾಳೆ, ಅಪ್ಪ ನೀನು ಮರೆತುಬಿಟ್ಟೆ ಅನಿಸುತ್ತೆ, ನೀನು ಇವತ್ತು ಒಂದು ಬೆಕ್ಕಿಗೆ ಈ ಥರ ಗೀರಿದೆಯಾ, ಯು ಆರ್ ಸ್ಕ್ರ್ಯಾಚ್ಡ್. ಅಕ್ಕ ಕಾರ್ತಿಕೇಯ ಹೇಳಿದಂತೆ, ಹೌದು, ಆದರೆ ನಿನ್ನ ಕೆನ್ನೆಗೆ ಯಾಕೆ ಗಾಯ ಆಯಿತು? ಆಗ ಹೇಳಿದಂತೆ, ಓ ಪುತ್ರನೇ, ಅಪ್ಪ ನನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಇನ್ನೇನೂ ಇಲ್ಲಪ್ಪ, ಎಲ್ಲವೂ ನಾನೇ. ಇಡೀ ಸಮಸ್ತ ಸೃಷ್ಟಿ ನಾನೇ. ನೀನು ಯಾರಿಗೇ ತೊಂದರೆ ಮಾಡಿದ್ರು ಅದು ನನಗೆ ತೊಂದರೆ ಮಾಡ್ದಂಗೆ ಆಗತ್ತೆ ಅಂತ. ಇದನ್ನು ಕೇಳಿ ಕಾರ್ತಿಕೇಯನಿಗೆ ಪರಮಸತ್ಯದ ಅರಿವಾಯಿತು. ಆಗ ಆತ ನಾನು ಯಾರನ್ನೂ ಮದುವೆ ಆಗೋಲ್ಲ ಅಂತ ತೀರ್ಮಾನ ಮಾಡಿದ. ಯಾಕೆ ಅಂತ ಹೇಳಿದ್ರೆ ಆತನಿಗೆ ಎಲ್ಲೇ ಕಡೆ ತಾಯಿಯೇ ಕಾಣ್ತಾ ಇತ್ತು. ಈ ಕಥೆಯನ್ನು ಹೇಳಿ ರಾಮಕೃಷ್ಣರು ಹೇಳಿದ್ರಂತೆ, ನಾನು ಅದೇ ಥರನಪ್ಪ, ಕಾರ್ತಿಕೇಯನ ಥರ ನಾನು ಎಲ್ಲ ಮಹಿಳೆಯರೆಲ್ಲೂ ಆ ಒಂದು
ಪವಿತ್ರವಾದಂಥ ತಾಯಿಯನ್ನೇ ಕಾಣ್ತೀನಿ ಅಂತ. ಇದು ಮಹಾತ್ಮರ ಒಂದು ದೃಷ್ಟಿ. ಹೇಗೆ ಅವರು ಈ ಪರಮ ಸತ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅನ್ನೋದಕ್ಕೆ ಇಂತಹವರು ಜ್ವಲಂತ ನಿದರ್ಶನ. ಇತಿ ಮುಂಡುಕೋಪನಿಷದಿ ದ್ವಿತೀಯ ಮುಂಡಕೆ ಪ್ರಥಮ ಖಂಡಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.